ಮಹಾಕಾಳಿ ಭದ್ರಕಾಳಿ ನಮಃ. ಈ ಜೀವ ಈ ಭೂಮಿ ಮೇಲೆ ಇದೆ. ಶಾಂತಿಯಮ್ಮ, ಏನು ಏನ್ ಹೇಳ್ತಾ ಇದ್ದೀರಿ? ಸ್ವಾಮಿ, ನಮ್ ಶಾಂತಿಯಮ್ಮ ಜೀವಂತವಾಗಿದ್ದಾಳೆ ಅಂತ ಹೇಳ್ತಿದ್ದೀರಾ? ಹೌದು. ಭೂಮಿ ಮೇಲೆ ಇದ್ದಾಳೆ ಅಂದ್ರೆ ಮನೆಗ್ ಬರ್ಬೇಕು ತಾನೆ. ಮನೆಗ್ ಬರೋದ್ ಬಿಟ್ಟು ಎಲ್ಲೆಲ್ಲೋ ಯಾಕೆ ಅಲ್ದಾಡ್ತಾ ಇದ್ದಾಳೆ? ದುಡ್ಡು ಕೊಟ್ರೆ ಯಾವ ಜ್ಯೋತಿಷ್ಯರು ಯಾರ ಮುಂದೆ ಏನ್ ಬೇಕಿದ್ರು ಹೇಳ್ತಾರೆ. ಸತ್ತು ಹಣಕ್ಕೋಸ್ಕರ ಜ್ಯೋತಿಷ್ಯ ಹೇಳೋನಲ್ಲ ನಾನು. ಎಲ್ಲರೂ ಜ್ಯೋತಿಷ್ಯನ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಆದ್ರೆ ಜ್ಯೋತಿಷ್ಯ ನಮ್ಮ ಉಸಿರು. ನನಗೆ ನನ್ನ ಹಿರಿಯರು ಕೊಟ್ಟಿರೋ ವರ ಜ್ಯೋತಿಷ್ಯ. ಅದನ್ನ ಕೇವಲವಾಗಿ ಮಾತಾಡಬೇಡ. ನಾನಿದುವರೆಗೂ ಹೇಳಿರೋದ್ರಲ್ಲಿ ಯಾವುದು ಸುಳ್ಳು ಆಗಿಲ್ಲ, ಯಾವುದು ತಪ್ಪು ಆಗಿಲ್ಲ. ನಂಬಿಕೆ ಅನ್ನೋದು ನಿಮಗ್ ಬಿಟ್ಟಿದ್ದು. ಅದ್ರ ಮೇಲೆ ನಿಮ್ಮಿಷ್ಟ. ಅಯ್ಯಯ್ಯೋ ಸ್ವಾಮಿಗಳೇ, ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ರ ಮಾತನ್ನ ಅಪಾರ್ಥ ಮಾಡ್ಕೋಬೇಡಿ. ನಮ್ ಶಾಂತಿ ಜೀವಂತವಾಗಿದ್ದಾಳಂತ ಹೇಳಿದ್ರಿ. ಎಲ್ಲಿದ್ದಾಳೆ, ಅವಳ ಹೇಗ್ ಕಂಡಿಡಿಯೋದು ಅಂತ ಹೇಳಿ ಅದೊಂದು ಹೇಳ್ಬಿಟ್ರೆ ಸಾಕು. ನಿಮ್ಗೆ ಸಾಯೋ ತನಕ ಋಣಿಯಾಗಿರ್ತೀವಿ. ಇಲ್ಲಮ್ಮ, ಜ್ಯೋತಿಷ್ಯನ ಕೇಳಬಾರ್ದು. ಕೇಳಿದ ಮೇಲೆ ನಂಬೇಕು. ದೇವರಿದ್ದಾನೆ ಅಂತ ನಂಬಿಕೆ ಇದ್ರೆ ದೇವ್ರಿರ್ತಾನೆ. ಇಲ್ಲ ಅಂದ್ರೆ ಅವನು ಬರೀ ಕಲ್ಲಷ್ಟೇ. ನಂಬಿಕೆ ಇಲ್ದಿರೋರ್ಗೆ ಶಾಸ್ತ್ರನ ಹೇಳೋದು ವ್ಯರ್ಥ ವ್ಯರ್ಥ. ಅಯ್ಯೋ ಸ್ವಾಮಿ, ಅಯ್ಯೋ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಈ ಮನೆನ ಒಂದು ದುಷ್ಟ ಶಕ್ತಿ ಆವರಿಸಿಕೊಂಡಿದೆ. ಅದು ತನ್ನ ಮಾತಿಂದ ಎಲ್ಲರನ್ನೂ ವಶೀಕರಣ ಮಾಡ್ಕೊಂಡಿದೆ. ಅದ್ರ ಫಲನ ನೀವೆಲ್ಲರೂ ಅನುಭವಿಸ್ತೀರಿ. ಹಾ, ಅಲ್ಲ ಕಣಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರೋದ್ ಬಿಟ್ಟು ಯಾಕವ ಹಂಗೆಲ್ಲ ಮಾತಾಡ್ದೆ ನೀನು? ಶಾಂತಿ ಜೀವಂತವಾಗಿದ್ದಾಳೆ ಅಂತ ಹೇಳಿದ್ರು. ಇನ್ ಸ್ವಲ್ಪ ಹೊತ್ತು ಹೋಗಿದ್ರೆ ಎಲ್ಲಿದ್ದಾಳೆ ಅಂತಾನು ಹೇಳ್ಬಿಡ್ತಿದ್ರು. ಸಾಕು ಸುಮ್ನಿರೋ ರತ್ನಮ್ಮ. ನಿನಗ್ ನಂಬಿಕೆ ಇದ್ರೆ ನಿನ್ ಮನೆ ಕರ್ಕೊಂಡು ಹೋಗಿಟ್ಕೋ. ಎಲ್ಗೆ ಯಾಕೆ ಕರ್ಕೊಂಡ್ ಬರ್ಬೇಕಿತ್ತ ಅವ್ರನ್ನ? ನಮ್ಗೆ ತಂದು ಹಾಕ್ತೀಯ ಅಷ್ಟೇ ನೀನು. ಹಾಗಲ್ಲ ಅಂಬೋರೆ, ಶಾಂತಿ ಬದುಕಿದ್ದಾಳೆ ಅಂತ ನಿಮ್ ಮುಂದೆನೆ ಹೇಳಿದ್ದಾರೆ. ಅವ್ರ ಮಾತು ಯಾವತ್ತೂ ಸುಳ್ಳಾಗಲ್ಲ. ರತ್ನಮ್ಮ ಅವರೇ, ಅಮ್ಮನ್ ಮಾತಲ್ಲಿ ಸತ್ಯ ಇದೆ. ನಾನು, ಸುಶಾಂತ್ ಸರು, ಸಿದ್ಧಾರ್ಥ್ ಸರು, ಪೊಲೀಸ್ ಅವರು ನಾವು ಎಲ್ಲಾ ಕಡೆ ಹುಡುಕಿದೀವಿ. ಒಂದು ಜಾಗನೂ ಬಿಟ್ಟಿಲ್ಲ.
ಬೆಟ್ಟ ಗುಡ್ಡ ಕಾಡು ಅಂತ ಕಣ್ಣಿಗೆ ಬಂದಷ್ಟು ದೂರ ಹುಡುಕಿದೀವಿ. ಎಲ್ಲೋ ಅವರಾಗ್ಲಿ ಅವರಿದ್ರು ಅನ್ನೋದಕ್ಕಾಗ್ಲಿ ಒಂದ್ ಚಿಕ್ಕ ಸುಳಿವು ಕೂಡ ಸಿಗ್ಲಿಲ್ಲ. ಅಂಥದ್ರಲ್ಲಿ ಇವ್ರು ಯಾರೋ ಬಂದ್ ಬದುಕಿದ್ದಾರೆ ಅಂದ್ರೆ ನಂಬಕ್ಕಾಗತ್ತಾ? ನೋಡಿ, ನಿಮಗೆ ಅವ್ರ ಮೇಲೆ ಎಲ್ರಿಗಿಂತ ಪ್ರೀತಿ ಜಾಸ್ತಿ. ಅವ್ರು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಿಲ್ಲ. ಹಂಗಲ್ಲ ಕಣಮ್ಮ, ನಿನ್ಗೆ ರತ್ನಮ್ಮ, ಶಾಂತಿ ಮೇಲೆ ನಿಮ್ಗಿರೋ ಆತಂಕ, ಆಸೆ, ಆಶಯ ಎಲ್ಲ ನಮಗ್ ಗೊತ್ತು. ಆದ್ರೆ ಮಂತ್ರ ಮತ್ತೆ ಅಮ್ಮ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಅಲ್ಲಪ್ಪ ನೋಡಿ, ತುಂಬಾ ಕಷ್ಟಪಟ್ಟು ನಾವೆಲ್ಲರೂ ನಡೆದಿರೋ ಘಟನೆನ ಮರಿತಾ ಇದೀವಿ, ಅದನ್ನ ಒಪ್ಕೊಳ್ತಾ ಇದೀವಿ ಕೂಡ. ನಾನು ಅಷ್ಟೇ ನಿಧಾನಕ್ಕೆ ಮೊದಲಿನ ತರ ಆಗ್ತಾ ಇದ್ದೀನಿ. ಸುಮ್ನೆ ಈ ತರ ಎಲ್ಲ ಮಾಡಿ ಇಲ್ದೇ ಇರೋ ಆಸೆಗಳನ್ನ ಹುಟ್ಟಿಸ್ಬೇಡಿ. ನೀವು ಒಳ್ಳೇದಕ್ಕೆ ಮಾಡ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿದೆ. ಆದ್ರೆ ಅದರಿಂದಾಗೋ ನೋವು ಅಷ್ಟಿಷ್ಟಲ್ಲ. ನೋಡಿ, ನಿಮ್ ಕೈ ಅಯ್ಯೋ. ಮುಗಿತೀನಿ, ಇನ್ನೊಂದ್ಸಲ ಈ ತರ ಎಲ್ಲ ಮಾಡ್ಬೇಡಿ ಪ್ಲೀಸ್. ಅಯ್ಯೋ ಸುಶಾಂತಪುರೆ, ಸುಶಾಂತಪುರೆ, ಬರೀ ಇದೇ ಆಗೋಯ್ತು ನಿಂದು. ಅಯ್ಯೋ ನೀವು ಕೋಪಿಸ್ಕೋತಿದ್ದೀರಾ? ಸಾಧನಮ್ಮ, ನೀನಾದ್ರೂ ಹೇಳಮ್ಮ. ಅಯ್ಯೋ, ವರ್ಷ, ನೀನಾದ್ರೂ ನಂಬ್ತೀಯಮ್ಮ? ಮಂತ್ರಮ್ಮ, ಮಂತ್ರಮ್ಮ, ನೀನು ಕೈ ಮುಗಿತೀನಿ, ನೀನಾದ್ರೂ ಹೇಳಮ್ಮ. ನೀನ್ ಹೇಳಿದ್ರೆ ಇವರೆಲ್ಲ ನಂಬ್ತಾರೆ. ಹೇಳಮ್ಮ. ಜ್ಯೋತಿಷ್ರು, ಜ್ಯೋತಿಷ್ದವರು ನಮ್ ಶಾಂತಮ್ಮ ಬದುಕಿದ್ದಾಳೆ ಅಂದ್ರು. ಆದ್ರೆ ಈ ಮನೆಯವ್ರು ಯಾರು ನಂಬ್ತಿಲ್ವೇ? ಹೇಗ್ ನಂಬಿಸ್ಲಿ ಇವ್ರನ್ನ? ಆದ್ರೆ ಇವ್ರು ಹೇಳ್ದ ಹಾಗೆ ನನ್ ಶಾಂತಿ ಬದುಕಿದ್ದಾಳೆ. ಶಾಂತಮ್ಮ, ನೀನ್ ಎಲ್ಲಮ್ಮ ಇದೀಯಾ? ಹೇಗಿದೀಯಾ? ಹೋಗ್ಲಿ, ನನ್ ಕಣ್ಗಾದ್ರೂ ಕಾಣಿಸ್ಕೊತಾಯಿ ನೀನು.